ನಮಸ್ಕಾರ ಎಲ್ರಿಗೂ. ಆ, ಈಗ ಬರೋ ಮುಂದಿನ ತಿಂಗಳೇನಿದೆ, TET ಎಕ್ಸಾಮ್ ಇದೆ. ಆಲ್ರೆಡಿ D.Ed ಮತ್ತು B.Ed ಆಗಿರೋರ್ದೆಲ್ಲ ಒಂದು ಕನಸು ಏನಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಟೀಚರ್ ಆಗ್ಬೇಕು ಅಂತ. ಆ ಹಂತಕ್ಕೆ ಹೋಗ್ಬೇಕಂದ್ರೆ ನಾವು ಮೊದಲನೇದಾಗಿ TET ಪಾಸ್ ಮಾಡಬೇಕು. ಆಲ್ರೆಡಿ ಕೆಲವ್ರದ್ದು TET ಪಾಸ್ ಆಗಿದೆ, ಈಗ ಯಾವಾಗ CET ಕಾಲ್ ಮಾಡ್ತಾರೆ ಅಂತ ಕಾಯ್ತಾ ಇರೋದು. ಅದರ ಜೊತೆಗೆ ಈಗ ಎಷ್ಟೇ ಅಟೆಂಪ್ಟ್ ಮಾಡಿದ್ರು ಸಹ ನಮ್ದು ಇನ್ನೂ TET ಪಾಸ್ ಆಗಿಲ್ಲ. ಇದು ಒಂದು ಕೊನೆಯ ಪ್ರಯತ್ನ ಅಂತ ಆದ್ರೂ ಮಾಡ್ಬಿಡೋಣ. ಯಾಕಂದ್ರೆ ಇನ್ನೊಂದು 6 ತಿಂಗಳಲ್ಲಿ ಸುಮಾರು 15,000 20,000 ಪೋಸ್ಟ್ಗಳು ಖಾಲಿ ಆಗ್ತಾ ಇದೆ. ಈ ರೀತಿಯ ಎಲ್ಲಾ ಒಂದು ಆಸೆಗಳನ್ನ ಇಟ್ಕೊಂಡು ಸುಮಾರು ಜನ ಈ ಸಾರಿ TETಗೆ ಹಾಕಿರೋದು ನಾನು ಕಣ್ಣಾರೆ ಕಂಡಿದ್ದೀನಿ. ಆದ್ರೆ ಅದಕ್ಕೆ ನಾವು ಎಷ್ಟು ಶ್ರಮವನ್ನ ಪಡ್ತಾ ಇದ್ದೀವಿ ಅಂದ್ರೆ, ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ ಆ ಒಂದು TET ಪಾಸ್ ಮಾಡೋದಕ್ಕೆ. ಏನೋ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಹೋಗಿ ಬರ್ದ್ಬಿಡ್ತೀವಿ ಅಂದ್ರೆ ನಿಜಕ್ಕೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದನ್ನ ಕಠಿಣತೆಯ ಒಂದು ಪ್ರಮಾಣ ಏನಿದೆ ಬರ್ತಾ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೇಗೋ ನೀವು ಅದೇ ಒಂದು ಫೀಲ್ಡ್ ಅಲ್ಲಿ ಇರ್ತೀರಾ, ಆವಾಗಷ್ಟೇ ಸೈಕಾಲಜಿ ಓದಿರ್ತೀರಾ, ಆವಾಗಷ್ಟೇ ಏನು ಥಿಯರಿ ಮೆಥಡಾಲಜಿ ಇವೆಲ್ಲ ಗೊತ್ತಿರುತ್ತೆ. ಬಟ್ ಈಗ ಆ ಫೀಲ್ಡ್ ಇಂದ ನಾವು ಟೀಚಿಂಗ್ ಫೀಲ್ಡ್ಗೆ ಯಾವ್ದು ಪ್ರೈವೇಟ್ ಸ್ಕೂಲರ್ ವರ್ಕ್ ಮಾಡ್ತಾ ಇರ್ಬೋದು, ಆ ಒಂದು ವಸ್ತು ವಿಷಯದ ಬಗ್ಗೆ ಅಷ್ಟೇ ನಮ್ಗೆ ಜ್ಞಾನ ಇರುತ್ತೆ. ಆದ್ರೆ ನಾವು TET ಅಥವಾ CET ಬರೀಬೇಕಾದ್ರೆ ಎಲ್ಲವನ್ನ ತಿಳ್ಕೊಂಡಿರ್ಬೇಕಾಗಿತ್ತು. ಈ ಕಡೆ ಕನ್ನಡ ಬರಂಗಿಲ್ಲ, ಮ್ಯಾಥ್ಸ್ ಗೊತ್ತಿಲ್ಲ, ವಿಜ್ಞಾನ ಗೊತ್ತಿಲ್ಲ, ಈ ರೀತಿ ಯಾವುದು ನಾವು ಹೇಳಂಗೆ ಇಲ್ಲ. ಆದ್ರೆ ಅಲ್ಲೊಂದಷ್ಟು ನಾವು ಗಮನಿಸ್ಬೇಕಾದ ಒಂದು ಅಂಶ ಏನು ಅಂದ್ರೆ, ನಾವು ಓದ್ಬೇಕಾಗಿರೋದು ಯಾವ್ದಾವ್ದೋ ಮಾರುಕಟ್ಟೆಗೆ ಸುಮಾರು TETಗೆ 30 ದಿವಸದಲ್ಲಿ ಪ್ರಿಪೇರ್ ಆಗಿ ಹೀಗೆ ಹೆಡ್ಲೈನ್ ಏನೇನೋ ಇರ್ತವೆ, ಯಾವ್ದೋ ಒಂದು ಕೊಂಡು ತಂದ್ಬಿಟ್ಟು ಓದ್ ಮುಗಿಸ್ಬಿಟ್ಟೆ. ಅದಲ್ಲ ಕ್ರಮ. ಅಂದ್ರೆ ನಾವು ಮೊದಲನೇದಾಗಿ ಫಾಲೋ ಮಾಡ್ಬೇಕಾಗಿರೋದು NCERT ಒಂದು ಪಠ್ಯಕ್ರಮವನ್ನ ಓದ್ಬೇಕಾಗುತ್ತೆ. ಈಗ ನಾವು 6ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್ ಕಲಿಸ್ಬೇಕು ಅಂದ್ರೆ ನಾವು MA ವರ್ಗೂ ಸಹ ಪುಸ್ತಕಗಳನ್ನ ರೆಫರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಅದರ ಒಂದು ಪ್ಯಾಟ್ರನ್ ಇರುತ್ತೆ ಅದನ್ನ ನೋಡ್ಕೋಬೇಕಾಗುತ್ತೆ. ಅದೇ ಬರುತ್ತೆ ಅಂತ ಅಲ್ಲ, ಬಟ್ ಆ ರೀತಿಯನ್ನ ಇರುತ್ತಲ್ಲ ಅದನ್ನ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಓದಿದ್ನೆಲ್ಲನೂ ಸಹ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ನೋಟ್ ಮಾಡ್ಕೋತಾ ಹೋಗ್ಬೇಕು. ಅದೇನೋ ಹೇಳ್ತಾರಲ್ಲ, ಸಂತೆ ಹೊತ್ತಿಗೆ 3 ಮೊಳ ನೇಯ್ದ್ರು ಅಂತ. ಹಾಗೆ ಇನ್ನಿರೋದು ಬರೀ 15 ದಿವಸಗಳು ಮಾತ್ರ. ಅಷ್ಟರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ನಾವು ಓದ್ಕೋಬೇಕಾಗುತ್ತೆ. ಯಾಕಂದ್ರೆ ಎಲ್ಲರ ಕನಸು ಸಹ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗ್ಬೇಕು ಅಂತ. ಅದಕ್ಕೂ ಮುಂಚೆ ನಾವು TET ಪಾಸ್ ಮಾಡ್ಬೇಕಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.